ಗುರುವಿನಲ್ಲಿ ಮಾಡಪ್ಪ ಕಷ್ಟ ಹೌದು ಗುರುವಿನ ಮ್ಯಾಲ ಮಾಡಪ್ಪ ಹಠ ಏನ್ ಮಾಡ್ತಾನ ದೂರ ಮಾಡಿ ಒಗಿತಾನೋ ಸಂಕಟ ತಿಳಿದ ನೋಡ ಗುರುವಿನ ಗುಟ್ಟ ಏನ್ ಮಾಡ್ತಾನ ಕರ್ಕೊಂಡ ನಿನಗ ಮಾಡ್ತಾನ ಊಟ ತಿಳಿದ ನೋಡ ಗುರುವಿನ ಆಟ ಸಂಗಟ ಕರ್ಕೊಂಡ ಮಾಡ್ತಾನ ಊಟ ಗುರುವಿನಲ್ಲಿ ಮಾಡಪ್ಪ ಕಷ್ಟ ಗುರುವಿನ ಜ್ಞಾನ ಮಾಡಪ್ಪ ಹಠ ದೂರ ಮಾಡಿ ಒಯ್ತಾನೋ ಸಂಕಟ ಮಾನವ ಜನ್ಮ ಬಂದಿದೆ ತೊಟ್ಟ ಏನ್ ಮಾಡ್ಬೇಕು ತಪ್ಪ ನಡೆದಾಗ ಬೇಡ ಭ್ರಷ್ಟ ಮಾರ್ಕ್ ಹೋಗ್ಬಿಡತ್ತಾನವ ಹೇಳ್ತಾನ ಕವಿ ಅವ ಈ ಜನ್ಮ ಇದು ಒಂದೇ ಜನ್ಮ ನಿನ್ನ ಕಡಿಯೋದ ಹೌದು ಹೌದು ಈ ಜನ್ಮ ಕಡಿ ಆಗುದ್ರಾಗ ಜನ್ಮ ಸ್ವಾರ್ಥಕತೆ ಮಾಡ್ಕೊತ ಹೇಳ್ತಾನ ಹೌದು ಹೌದು ಚಂದ್ರಗುಪ್ತಿ ಅರಸ ಏನ್ ಮಾಡ್ದ ಕಾಸ ತನ್ನ ಹೊಟ್ಟಿಲಿ ಹುಟ್ಟಿರ್ತಕ್ಕಂಥ ಮಗಳ ಮೇಲೆ ಮೋಹ ಮಾಡ್ಯಾರ ಮಾಡಿ ಬೆನ್ ಹತ್ತಿರ ಮಗಳಂತಕ್ಕಂಥ ಅರು ಇತ್ತು ನಿಲ್ಲೋ ತಂದೆಗೆ ಬೇಕಲ್ಲ ಸ್ವಲ್ಪ ಮಗಳ ಮೇಲೆ ಮೋಹ ಮಾಡು ಅಂದ್ರೆ ಎಲ್ಲಿ ಇದು ವಿಚಾರ ಮಾಡೋತಮ್ಮ ಹೌದು 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 ಕಾಸ ತನ್ನ ಹೊಟ್ಟಿಲಿ ಹುಟ್ಟಿರ್ತಕ್ಕಂಥ ಮಗಳ ಮೇಲೆ ಮೋಹ ಮಾಡಿ ಮಗಳ ಜಳಕ ಮಾಡುವ ಹೊತ್ನ್ಯಾಗ ಏನ್ ಮಾಡ್ತಾನ ಮಗಳನ್ನ ಭೋಗಿಸ್ಬೇಕಂತೇಳಿ ಹೋದ ಹೌದು ಹೌದು ಅದಕ್ಕೆ ಪುಣ್ಯಾತ್ಮರೇ ಅವಾಗ ಮಗಳು ನನ್ನ ತಂದೆ ಹೌದು ಪರಮಾತ್ಮನ ಸ್ವರೂಪಿ ಒಳಗಿರ್ತಕ್ಕಂಥ ತಂದೆ ಬಂದು ನನ್ನ ಭೋಗಿಸ್ತಾನಂತಂದ್ರ ಇದು ಅನ್ಯಾಯ ಆಗತ್ತದ ಇದು ನಾ ಅವನಿಗೆ ಸಿಗಬಾರ್ದಂತ ಹೇಳಿ ಬಚ್ಚಲ್ದಂದ ಓಡ್ಕೊತ ಹೊಂಟ್ಲಿ ನನ್ನ ಮಗಳು ಹೌದು ಹೌದು ಚಂದ್ರಗುಪ್ತಿ ಅರಸ ಮಗಳಂತಕ್ಕಂಥದ್ದು ಅರುಣೇ ಬಿಟ್ಟ ಹೌದು ಹೌದು ಬಿಟ್ಟು ಓಡ್ಕೋತ ಹಂಗೆ ಬೆನ್ನತ್ತಿದ ಆಕೆ ಮುಂದ ಪಾತಾಳನ್ಯಾಗ ಪಾತಾಳ ಗಂಗಿ ಒಳಗ 14 ಮಳ ಕಲ್ಲಾಗಿ ಬೀಳಂತೇಳಿ ಶಾಪ ಯಾರು ಕೊಟ್ರು ಮಗಳು ಕೊಟ್ಲು ಹೌದು ಹೌದು ಅವಾಗ ಚಂದ್ರಗುಪ್ತಿ ಅರಸಗ ಮತ್ತು ಮಗಳಿಗೆ ವಾದ ನಡೀತದ ಏನತ್ತಪ್ಪ ಹೆಂಗ್ ನಡೀತದ ವಾದ ಅದು ಕತಿ ಬಹಳ ದೊಡ್ಡದು ಹೌದು ಅದಕ್ಕೆ ಪುಣ್ಯಾತ್ಮರಿಯ ಮನುಷ್ಯ ಜನ್ಮ ಪರಮಾತ್ಮ ಕೊಟ್ಟಾನಂದ ಬಳಿಕ ಅರುವಿನ ಜನ್ಮ ಐತಂದ ಬಳಿಕ ತಪ್ಪು ನಡಿಬೇಕ ಹೇಳ್ತಾನ ಅವ. ಒಟ್ಟು ತಪ್ಪು ನಡಿಬಾರ್ದು ಹೇಳ್ತಾನ ಹೌದು ಹೌದು ಹೆಂಗ್ರಿ ತಪ್ಪು ಒಟ್ಟ ನಡಿಬಾರ್ದು ಅಂತಂದ್ರ ಗುರುನಾಥನ ಸೇವೆದೊಳಗೆ ಯಾವ ವ್ಯರ್ಥ ಗುರು ಇರ್ತಾನ ನೋಡು ಹೌದು ಅವನ ಸಂಘ ಮಾಡತ್ ಹೇಳ್ತಾನ ಹೌದು 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 ಅವನ ಸಂಘ ಮಾಡಬೇಕಾದ್ರೆ ಸತ್ಸಂಗದ ಕಡೆ ಸನಿ ಇರ್ಬೇಕಂತ ಹೇಳ್ತಾನ ಹೌದು ಹೌದು ಯಾವ ಸತ್ಸಂಗದ ಕಡೆ ಸನಿ ಇರ್ತಾನ ನೋಡು ಅವನಿಗೆ ಮಾತ್ರ ಗುರು ದೊರಿತಾನ ಅಂತ ಹೇಳ್ತಾರ ಅವ್ರು. ಹೌದು ಎಲ್ಲಾ ಮರ್ತು ಬರ್ಬೇಕಾಗ್ತದ ಅದಕ್ಕೆ ಹೇಳ್ತಾನೆ ಕವಿ ಅವ ಮಾನವ ಜನ್ಮ ಬಂದಿದೆ ಕೊಟ್ಟ, ತಪ್ಪ ನಡೆದು ಆಗದ ಭ್ರಷ್ಟ. ತಿರುಗಿ ತಿರುಗಿ ಜಗ ಸಾಕಷ್ಟ
ಮಾನವ ಜನ್ಮ ಇದೆ ನಿನಗ ಸ್ಪಷ್ಟ ಮನುಷ್ಯ ಜನ್ಮ ಇದೆ ನಿನಗ ಸ್ಪಷ್ಟ ಮಾನವ ಜನ್ಮ ಇದೆ ನಿನಗ ಸ್ಪಷ್ಟ ಉಗ್ಯಾಗ ಆಡಿಸಿ ಹೊಡೆದಂಗ ಹುಟ್ಟ ತೋಳದ ನೋಡ ಗುರವಿನ ಗುಟ್ಟ ಕರ್ಕೊಂಡ ನಿನಗ ಮಾಡ್ತಾನ ಊಟ ತೋಳದ ನೋಡ ಗುರವಿನ ಆಟ ಸಂಗದ ಕರ್ಕೊಂಡ ಮಾಡ್ತಾನ ಊಟ ಗುರವಿನಂತೆ ಮಾಡಪ್ಪ ಕಷ್ಟ ಗುರುವಿನಂಗ ಮಾಡಪ್ಪ ಹಠ ದೂರ ಮಾಡಿ ಒಯ್ತಾನೋ ಇನ್ನೊಂದು ಮಾತು ನಮ್ಮ ಸರ್ ಕೇಳೋದು ಏನ್ರಿಪ್ಪ ನಾವೆಲ್ಲರೂ ಹಾಲು ಮತದವರು ಹೌದು ಹೌದು ಹಾಲು ಮತದವರು ಅಂದ ಬಳಿಕ ನಮ್ಮ ಮಾಳಿಂಗರನ್ನ ಹಿಡ್ಕೊಂಡು ಮೊದಲು ಪೂರ್ವಜರು ಯಾರಿಪ್ಪ ಪದ್ಮಗೊಂಡ ಆದಿಗೊಂಡ ಆದಿಗೊಂಡ ಅನಾದಿಗೊಂಡ ಹಿಂಗೆಲ್ಲರೂ ನಮ್ಮ ಪರಂಪರೆ ಒಳಗೆ ಬಂದೇವು ನಾವು ಹೌದು ರೇವಣ ಸಿದ್ಧರು ಹಿಡ್ಕೊಂಡು ರೇವಣ ಸಿದ್ಧ ಹಿಡ್ಕೊಂಡು ಹಿಂಗೆಲ್ಲರೂ ಬಂದ ಬಳಿಕ ಈ ಇತಿಹಾಸ ಒಳಗೆ ಸ್ವಲ್ಪ ತೆಗೆದು ನೋಡ್ರಿ ಏನಾಗೈತ್ರಿಪ್ಪ ವೀರದೇವ್ರ ಚರಿತ್ರೆ ಒಳಗೆ ನೋಡ್ರಿ ಮಾಳಿಂಗರನ ಚರಿತ್ರೆ ಒಳಗೆ ನೋಡ್ರಿ ಅಮೋಕ್ಷಿತನ ಚರಿತ್ರೆ ಒಳಗೆ ನೋಡ್ರಿ ಹೌದು ಯಾರಾದ್ರೂ ನಮ್ಮ ದೇವರುಗಳು ಮಾಂಸಾಹಾರಿ ತಿಂದಿದ್ದಪ್ಪ ಅಂತಂದ್ರೆ ಹೌದು ನಾವು ಅವ್ರ ಮಕ್ಕಳಾಗಿ ತಿನ್ನಬೇಕು ಹೌದು ಹೌದು ಈ ಹೆಂಡ ಕುಡಿಬೇಕು ಹೌದು ಮತ್ತ ನಮ್ಮ ದೇವರುಗಳು ನಾವ್ ಏನು ಮಾಡಿಲ್ಲ ಅಂದ ಬಳಿಕ ನಾವ್ ಯಾಕೆ ಮಾಡಕತ್ತೀವ್ರಿಗೆ ಹೌದು ಹೌದು ಯಾಕ್ರಿಪ್ಪ ಯಾರು ಮಾಡಂತ ಹೇಳಿದ್ರೆ ನಮ್ಗೆ ಹೌದು ಬ್ಯಾಟಿ ಬೇರೆ ಆಗ್ತಾವ್ರಿ ಮತ್ತೆ ಅಲ್ಲಿ ರುಚಿ ಮಾಡ್ಯಾರ ಅದಕ್ಕೆ ಈ ಮಾತ ಮುಂದಿನ ಪಾಳ್ಯದೊಳಗೆ ಹೇಳಬೇಕ್ರಿ ಸರ್ ಹೌದು ಹೌದು ನಮ್ಮ ದೇವರುಗಳನ್ನಾದ್ರೂ ಮಾಡಿಲ್ಲ ಅಂದ ಬಳಿಕ ಮತ್ತ ಆ ದೇವರುಗಳ ಮಕ್ಕಳಾಗಿ ನಾವು ಹೌದು ಅವರು ಹಿಡ್ಕೊಂಡು ಹೋಗ್ಬೇಕು ಅರು ಹಿಡ್ಕೊಂಡು ಹೋಗ್ಬೇಕಲ್ಲ ಹೌದು ಮತ್ತೆ ನಾವು ಮಾಳಿಂಗರನ ಮಕ್ಕಳದ ಒಂದು ಅರು ಐತಿ ಹೌದು ಮಾಳಿಂಗರಾಯ ಮಾಡ್ಲಾರ ಕೆಲಸ ನಾವು ಮಾಡಕತ್ತೀವಿ ಅಂತಂದ್ರೆ ಅವ್ನ ಮಕ್ಕಳಾಗಕ್ ಸಾಧ್ಯ ಇಲ್ಲ ಹೌದು ಮತ್ತೆ ಮರ್ತಂಗ ಆಗತ್ ನಾವು ಅರ್ಥಂಗ ಆಗ್ತದೆ ಹೌದು ಅದಕ್ಕೆ ಹೇಳ್ತಾನ ಕವಿ ಮುಂದ ಏನ್ರಿಪ್ಪ ಕನ್ಯ ನೋಡಿದೆ ನಿನ್ನ ಕಣ್ಣ ಮುಂದ, ಲಗ್ನ ಮಾಡ್ಕೊಳ್ಳೋದಾಗಿ ನನ್ನ ಮುಂದ. ಗುರು ಹಿರಿಯರು ಹಾಕ್ಯರ ಗಂಟ, ಸಂಸಾರದ ಮುಳ್ಳಿನ ಗಂಟ. ಲಗ್ನ ಸಾಲ ಕೊಟ್ಟು ಹೋಗೋ ಗಂಟ, ಮದುವೆ ಸಾಲ ಕೊಟ್ಟು ಹೋಗೋ ಗಂಟ, ಲಗ್ನ ಸಾಲ ಕೊಟ್ಟು ಹೋಗೋ ಗಂಟ. ಅರಸನ ಮೈ ಮೇಲೆ ಇರ್ತಾನೆ ಗೊತ್ತಾಗ ಮಗನಿಗೆ. ಹೌದು ಅರಸನ ಮೈ ಮೇಲೆ ನೀರು ಯಾವಾಗ ತೊಳೆದು ಹೋಗ್ತದೆ ನೋಡು, ಅವಾಗ ಆಗ್ತದ ಅವಾಗ ಹೋಗುತ್ತದೆ ಅವ್ನು. ಹೌದು ಹೌದು ಲಗ್ನ ಸಾಲ ಕೊಟ್ಟು ಹೋಗೋ ಗಂಟ, ಮದುವೆ ಸಾಲ ಕೊಟ್ಟು ಹೋಗೋ ಗಂಟ, ಒಟ್ಟವರ ಮುಂದ ಹಚ್ಚುಗಾಡು ಬಣ್ಣ. ತಿಳಿದ ನೋಡು ಗುರುವಿನ ಗುಟ್ಟ, ಕರ್ಕೊಂಡ ನಿನಗ ಮಾಡ್ತಾನ ಊಟ. ತಿಳಿದ ನೋಡು ಗುರುವಿನ ಆಟ, ಸಂಗಮ ಕರ್ಕೊಂಡ ಮಾಡ್ತಾನ ಊಟ. ಗುರುವಿನಲ್ಲಿ ಮಾಡಪ್ಪ ಕಷ್ಟ, ಗುರುವಿನ ಮ್ಯಾಲ ಮಾಡಪ್ಪ ಹಠ, ದೂರ ಮಾಡಿ ಒಯ್ತಾನೋ ಬೀಗರ ಹಾಕ್ಯಾರ ಬಂಗಾರದ ಕಿತ್ತ, ಮದಿಗಲ ಹಾಕ ಕೊಟ್ಟಾರ ಕಾಟ.
ಮನುಷ್ಯ ಹಾಡದಪ್ಪ ಅಂತಂದ್ರೆ ಅರು ಬೇಕಲ್ಲ. ಹೌದು ಹೌದು ಎಂಟತ್ತ ಮಕ್ಕಳ ಹಾಡದ ಪಟ ಪಟ, ಎಂಟತ್ತ ಮಕ್ಕಳ ಹಾಡದ ಪಟ ಪಟ, ಒಳ್ಳೆ ಬೊಮ್ಮೆ ಹುಡುಕುವ ಪಟ ಹೌದು ಏನ್ ಮಾಡ್ತಾರ ಮುಂದ ಒಳಗೊಂದು ಹೊರಗೊಂದು ಹೊರಗೊಂದು. ಹೌದು ಹೌದು ಹಂಗ ಸದ್ಗುರುನಾಥ ಮನುಷ್ಯನಲ್ಲಿ ಕಾಮ, ಕ್ರೋಧ, ಲೋಹ, ಮೋಹ, ಮದ, ಮಚ್ಚರ ಅಂತಕ್ಕಂಥ 6 ಗುಣಗಳ ಸೇರ್ಪಡೆ ಆದಾಗ ಹೌದು ಹೌದು ಈ ಗುಣಗಳನ್ನ ಹೊಡೆದು ಹೊಡೆಸ ಗುರುನಾಥ ಒಳಗ್ ಕೈ ಪೆಟ್ಟು ಕೊಡ್ತಾನಂತ. ಹೌದು ಹೌದು ಗುರುನಾಥ ಒಳಗ್ ಕೈ ಪೆಟ್ಟು ಕೊಟ್ಟಂದ್ರ ಅವಾಗ ಇವ 6 ಗುಣಗಳ ಹೌದು ತಯಾರಾಗ್ತದ ಓಡಿ ಹೋಗ್ತಾವ ಅಂತ ಹೇಳಿ ಗುರುನಾಥನ ಬೆಲೆಕದ ಶಕ್ತಿ. ಹೌದು ಹೌದು ಗುರುವಿನ ಮಾಡ್ಕೋ ಒಳಗ ಕೈ ಹಾಕಿ ಕೊಡುತ್ತಾನ ಪೆಟ್ಟ. ಯಾರಿಗೆ ತಿಳಿದಿಲ್ಲ ಗುರುವಿನ ಆಟ, ಕಲಸ ತಾಣ ಭಕ್ತಿಯ ಪಾಠ. ಪಾಠ
ಹರಿದಾಡು ಮನುಷ್ಯಗೆ ಹಾಕ್ಯಾರ ಮುಟ್ಟ. ಹರದ ಮಗದ ಮಾಯದ ಜಂಜಟ. ಕೃಷ್ಣ ಹೇಳ್ತಾನ ಅರ್ಧದಲ್ಲಿ, ಏನತ್ರಿಪ್ಪ ಮನಸ್ಸು ಅಂದ್ರೆ ನೀನು ಹತ್ತೊಟ್ಟೊಳಗೆ ಇಟ್ಟು ಬಂದೆ ಅಂದ್ರ ಗಟ್ಟಿ ಹಿಡಿ. ಏನು ಇಚ್ಛಾ ಮಾಡ್ತೀಯ ಅದು ಆಗ್ತದ. ಹೌದು ಆದ್ರೆ ಮನಸ್ಸು ಮಾತ್ರ ನೀನು ಹತ್ತೊಟ್ಟೊಳಗೆ ಇರ್ಬೇಕು. ಹೌದು ಅವಾಗ ಅರ್ಥ ಹೇಳಿದ ಕೃಷ್ಣ ಪರಮಾತ್ಮ, ಏನಂತಾನೆ ಏ ಭಗವಂತ, ಹೌದು ಹಾರಿ ಬರುವ ಬೀಸಿ ಬರುವ ಗಾಳಿಯನ್ನ ಕೈ ಒಳಗೆ ಹಿಡಿಬಲ್ಲೆ, ಹೌದು ಖರೆ ಹರಿದಾಡು ಮನಸ್ಸನ್ನ ಹಿಡಿಯಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನ. ಹೌದು ಅವಾಗ ಕೃಷ್ಣ ಹೇಳ್ತಾನ, ಏನಂತಾನ್ರಿ ಹಾರಿ ಹೋಗುವ ಗಾಳಿಯನ್ನು ಹಿಡಿಬಹುದು, ಹರಿದಾಡು ಮನಸ್ಸನ್ನ ಹಿಡಿಯಕ್ಕೆ ಸಾಧ್ಯ ಇಲ್ಲತ್ತಿಲ್ಲ. ಆ ಮನಸ್ಸು ಬಹಳ ಬೆರಿಕೆ ಅದ ಕರೆ. ಹೌದು ಖರೆ ಆಗಂಗ ನನ್ ಬೇಡ ಅಂತ ಹೇಳ್ತಾನ ಕೃಷ್ಣ. ಹೌದು ಅನಿವಾರ್ಯ ಬಾಯಿಲೆ ಪ್ರಯತ್ನ ಮಾಡು, ನೋಡಿ ಆ ಮನಸ್ಸನ್ನ ಹದ್ದೊಟ್ಟೊಳಗೆ ಇಟ್ಕೊಂಡಪ್ಪ ಅಂತಂದ್ರೆ ನಿನ್ನಂತ ವ್ಯಕ್ತಿ ಜಗತ್ತೊಳಗೆ ಯಾರು ಇಲ್ಲ ಅಂತ ಹೇಳ್ತಾನ. ಹೌದು ಆ ಮನಸ್ಸ ಹತ್ತೊಟ್ಟೊಳಗೆ ಇರ್ಬೇಕಾದ್ರೆ ಯಾರು ಬೇಕು? ಗುರುಗಳು ಬೇಕ್ರಿ. ಗುರು ಬೇಕು. ಗುರು ಎಂಬ ಲಾಟಿ ಮನಸ್ಸಿನೊಳಗೆ ಯಾವತ್ತು ಹೊಡ್ಕೊತಿರ್ಬೇಕತ್ರಿ. ಹೌದು ರಾಜ ಬಹಳ ಚಲೋ ಇದ್ದ. ಹೌದು ಅವನಿಗೆ ರೋಗ ಬಂತು. ಹೌದು ದೊಡ್ಡ ರೋಗ ಬಂತು. ಎಲ್ಲ ವೈದ್ಯರನ್ನು ಕರೆಸಿದ, ಆದ್ರ ರೋಗ ನಿವಾರಣೆ ಆಗಲಿಲ್ಲ. ಹೌದು ಒಬ್ಬ ಕುರಿಕಾಯಿ ಮನುಷ್ಯ ಬಂದ್ ಹೇಳ್ತಾನ ರಾಜ, ಏನ್ ಹೇಳ್ತಾನ್ರಿ ಏನ್ರಿ ರಾಜ, ಎಲ್ಲ ಕಡೆ ಖರ್ಚು ಮಾಡಿ ತೋರಿಸಿರಿ, ಆದ್ರ ನಿಮ್ಮ ರೋಗನ ನಿವಾರಣೆ ಆಗಲಿ. ಆದ್ರ ಕೊನೆಯದಾಗಿ ನನ್ನೊಂದು ಮಾತು ಕೇಳ, ನಾವು ಏನು ಕೇಳ್ಬೇಕ್ರಿಪ್ಪ? ಈ ರೋಗ ನಿವಾರಣೆ ಆಗಬೇಕಂತಂದ್ರ ನೀವು ಸಾಯುತ್ತ ನಾನು ಕುರಿ ಹಾಲು ಕುಡಿಬೇಕ್ರಿ ನಾವು. ಹೌದು ಸಾವಿತನ ಕುರಿ ಹಾಲು ಕುಡಿಬೇಕು ಅಂದ್ರೆ ಆರಾಮಾಗಿರ್ತೀರಿ. ಅವಾಗ ರಾಜ ಅಂತ ಎಷ್ಟೋ ಖರ್ಚು ಮಾಡಿ ಎಲ್ಲ ಕಡೆ ತೋರಿಸಿ ನನ್ನ ರೋಗ ನಿವಾರಣೆ ಆಗಿಲ್ಲ, ಬರೇ ಕುರಿ ಹಾಲು ಕುಡಿದ್ರೆ ನನ್ನ ರೋಗ ನಿವಾರಣೆ ಆಗತ್ತಂದ್ರ ಎಷ್ಟೊತ್ತಾಗತ್ತೆ ಏನು ದೊಡ್ಡ ಮಾತು ಅಂತೇಳಿ ಅವಾಗ ಪ್ರಜೆಗಳಿಗೆ ಆಜ್ಞೆ ಮಾಡಿ 20 ಕುರಿ ತರಿಸಿದ. ಹೌದು 20 ಕುರಿ ತರಿಸಿ ತನ್ನ ರಾಜವಾಡದಾಗ ಅಲ್ಲೇ ಕಟ್ಕೊಂಡು ಹೋಗಿ ನೋವ ನೀರು ಮಾಡ್ಕೊತ ಹಾಲ ಕುಡಿಯಕತ್ತ. ದಿನದಿನಕ್ಕೆ ರಾಜಾಗ ರೋಗ ನಿವಾರಣೆ ಆಗಿರ್ತು. ಹೌದು ಅವಾಗ ಆ ಕುರಿ ಕಟ್ಟಿದ ಕೂಡಲೇ ಮಂತ್ರಿ ಬಂದು ಹೇಳ್ತಾನ, ಏನಂತಾನ್ರಿಪ್ಪ? ಕುರಿಗಳನ್ನ ಹಿಂಗ್ ಕಟ್ಟಿದ್ರೆ ಬಂಕಟಾಗತಾವ ಕಾಲ. ಹೌದು ಮೇಲಾಗಿ ಬಿಡ್ಬೇಕ. ಕುರಿಗಳು ಕಟ್ಟಿ ಮೇಯಿಸೋದು ಅಲ್ಲವು. ಹೌದು ಹರಿದೇಳು ಮೇಯುವುದವ, ಸ್ವಲ್ಪ ಬಿಡಬೇಕ್ರಿ ಇವತ್ತು ಹೇಳಿದ ಕೂಡಲೇ ಬಿಟ್ಟು ಬಿಡುವ ನಾವು. ಹೌದು ಅವಾಗ 20 ಕುರಿಗಳನ್ನು ಬಿಟ್ಟಾಗ ರಾಜನ ವಾಡದೊಳಗ ಹೂವಿನ ಒಂದು ಭಕ್ಷ್ಯ ಇತ್ತು. ಹೌದು ಸುಮ್ ನಿಮ್ ಸಂಬಂಧ ಮುಗಿಸ್ರಿ ಅದ ಹಾ ರೀ ಇಲ್ಲ ಹೆಚ್ಚಿಗೆ ಇದು ಸ್ವಲ್ಪ ಇದೆ ವಿಷಯ ಇದನ್ರಿ. ಅವಾಗ ರಾಜ ಕುರಿಗಳನ್ನ ತನ್ನ ಭಕ್ಷ್ಯದೊಳಗೆ ಬಿಟ್ಟಾಗ ಹೂವಿಂದ ಎಲ್ಲ ಕರಡಿಯನ್ನು ಹಾಳು ಮಾಡಿದ ಕೂಡಲೇ ರಾಜ ಏನ್ ಮಾಡಿದ, ಕುರಿಗಳು ಬಿಟ್ಟು ಕೂಡಲೇ ಏನು ತಿನ್ನಬಾರ್ದು, ಅಡ್ಡಾಡ ಬರ್ಬೇಕು. ಹಿಂಗ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಂದಾಗ ವಿಚಾರ ಮಾಡಿ ಡಂಗರ ಹೊಡಿಸಿದ ಊರೊಳಗೆ. ಕುರಿಗಳು ಹಸಿರು ಮೇವ ತಿನ್ಲಾರ್ದಂಗ ಯಾರು ಇವಾಗ ಸಾಲಿ ಕಲಿಸ್ತಾರ ಅವ್ರಿಗೆ ಅರ್ಧ ರಾಜ ಬಿಟ್ಟು ಕೊಡ್ತಾನೆ ಅಂತೇಳಿ ಡಂಗರ ಹೊಡಿಸಿದ. ಹೌದು ರಾಜ ಡಂಗರ ಹೊಡಿಸಿದ ಕೂಡಲೇ ಪಂಡಿತರು ಬಂದ್ರು, ನಾವೊಂದು ಕುರಿ ಒಯ್ತೀನಿ ಅಂತೇಳಿ ಇಬ್ಬರು ಹುಟ್ರಿಗೆ 3 ತಿಂಗಳ ಟೈಮ್ ಕೊಟ್ಟ ಹುಟ್ರು ಒಂದು ಕುರಿ ಹೋದ್ರು. ಹುಟ್ರು ಕುರಿ ಒಯ್ದು ತಮ್ಮ ಪ್ರಕಾರವಾಗಿ ಕುರಿಗೆ ಸಾಲಿ ಕಲಿಸಿದ್ರು. ಹೌದು 3 ತಿಂಗಳ ಆದ ಬಳಿಕ ಹುಟ್ರು ಕುರಿಗಳನ್ನ ಹಿಡ್ಕೊಂಡು ರಾಜನ ಮೇಲೆ ಬಂದ್ರು. ರಾಜ ಏನ್ ಮಾಡಿದ, ಕೈಯೊಳಗೆ ಬಂದ ಹುಲ್ಲಿನ ಮೇವಿನ ಟಂಡಿ ಹಿಡ್ಕೊಂಡು ಕೂತಿದ್ದ. ಆ ಹುಲ್ಲಿನ ಮೇವು ನೋಡಿದ ಕೂಡಲೇ ಬಂದ ಕುರಿ ಬಾಯಿ ಹಾಕ್ಬೇಕದು. ಅವಾಗ ಇವ್ರು ಎಲ್ಲಾರು ಕಲಿಸ್ಕೊಂಡ ಬಂದಿರ್ತಕ್ಕಂಥ ಕುರಿಗಳನ್ನ ತಮ್ಮ ಕುರಿ ಹೋಗ್ಬಿಟ್ರು. 19 ಮಂದಿ ಕುರಿ ಬಿಟ್ರ ಹುಟ್ಟು ಕುರಿ ಹೋಗಿ ಹುಲ್ಲಂತಿದ್ದು. ಹೌದು ಒಬ್ಬ ಕೊನೆಯದಾಗಿ ಮನುಷ್ಯನ ಕುರಿ ಹುಲ್ಲಿನ ಸನಿಯಾಗಿ ವಾದ್ಕೊಂಡು ಹಿಂಗ್ ಮಾಡ್ತಿದ್ರು. ಅವ್ರ ಈ ಕಡೆ ಹೊಳತು ಮಾರಿ ಹಿಂಗ್ ಮಾಡ್ತಿದ್ ಮಾಡ್ದಕ್ಕಂತ ಕೂಲಿ ಅವ ರಾಜ ಅಂತ ಇವನಿಗೆ ಅರ್ಧ ರಾಜ ಹಚ್ಚುನ್ ಅಂತೇಳಿ ನಿರ್ಧಾರ ಮಾಡಿ ಅವಾಗ ಮೆರವಣಿಗೆ ಆಯ್ತು, ಎಲ್ಲ ಆಯ್ತು. ಮೆರವಣಿಗೆ ಮಾಡ್ಕೊಂಡು ಹೊಟ್ಟಿರ್ತಕ್ಕಂಥ ವ್ಯಕ್ತಿನ ಕರೆದು ಇವ್ರು ಉಳ್ಕಾದ್ರ 19 ಮಂದಿ ಕರೆದು ಕೇಳ್ತಾರೆ. ಏನ್ ಕೇಳ್ತಾರಿಪ್ಪ? ನಾವು ರಗಡೆ ಪ್ರಯತ್ನ ಮಾಡಿ ನಮ್ಮ ಕುರುಗಳ ಸಾಲಿ ಕಲಿಸೇವಿ, ಏನ್ ಮಾಡಿ ತಿನ್ನಾರಾಗ ಏನು ಮಾಡಿದ್ರು ಕುರುಗಳು ಮತ್ತು ಹಸಿರು ಮೇವಣ ತಿಂದು ಅದಕ್ಕೆ ರಾಜ ನಮ್ಗೇನು ಕೊಡ್ಲಿ, ನಿನಗೆ ಬಹುಮಾನ ಕೊಟ್ಟ ನಮಗೇನು ಅನ್ಯಾಯ ಆಗೋದಿಲ್ಲ. ಹೌದು ನಮಗೂ ಸಂತೋಷ ಅದ.
ಖರೆ ಏನು ಕುರಿ ಸಾಲಿ ಕಲಿಸಿ ಮುಂದಿನ ಪಡೆದ ನಾವು ಸಾಧನೆ ಮಾಡಕ್ ಬರ್ತದೆ ಕೇಳಿದ್ರು. ಹೌದು ಅವಾಗ ಅವ ಹೇಳ್ತಾನೆ ಇದೇ ದೊಡ್ಡ ಮಾತನ್ನ ನಾವು ಏನ್ ಮಾತಾಡ್ರಿ ಒಂದೇ ಒಂದು ದಿನದಾಗ ನಾವು ಕುರಿ ಹಸರು ಮೇವು ತಿನ್ನೋದು ಬಿಟ್ಟತ್ತ ನಾವು. ಹೌದು ಮನಿಗೆ ಹೋದ ಕೂಡಲೇ ಕೈಯಾಗ ಹುಲ್ಲಿನ ಪೆಂಟ್ ಹಿಡಿದೆ ಹುಲ್ಲಿಗೆ ಬಾಯಾಕಪ್ಪ ಎತ್ತ ಪ್ರಾಣ ಪಡೆದಿ ಮೋತಿಗ ನಾವು. ಹೌದು ಬಾಯಕ್ಕೆ ಹೊಡೆದ್ ಬಿಡುದು. ಕೈಯಾಗ ಹುಲ್ಲು ಹಿಡಿದಿದ್ದ ಬಂಧುಗಳು ಬಾಯಾಕಿದ ಪ್ರಾಣ ಪಡಿತಿದ್ಯ. ಅವಾಗ 3 ದಿನದಾಗ ಹೊರ ತಿನ್ನೋದು ಬಿಟ್ಟತ್ತ ನಾವು. ಹೌದು 3 ತಿಂಗಳು ಸುಮ್ ಕಲಿಸಿ ಸಾಲಿದಾಗ ನಾ ಹೌದು. ಅವಾಗ ಇಟ್ಟೆಲ್ಲ ಕೇಳಿದ ಪುಣ್ಯ ಎಲ್ಲರಿಗೆ ಸಂತೋಷ ಆತ ಪುಣ್ಯ ಆತ್. ಮರಿ ಯಾವಾಗ ಕುರಿ ಬಾಯಿ ಹಾಕದಾಗ ಹುಲ್ಲು ತಿನ್ನಕ್ ಬಂದಾಗ ಹೆಂಗ ಎಟ್ಟು ಹೊಡಿತಿ ನೋಡು ಹಂಗ ಮನುಷ್ಯ ಯಾಕಂದ್ರೆ ಹರಿದಾಡ ಹೋಗ್ತಾ ಗುರು ಎಂಬ ಲಾಟಿ ಎಟ್ಟು ಬೀಳ್ಬೇಕಂತ ಹೇಳ್ತಾನೆ. ಹೌದು ಬರ್ಲಿ ಬಂದು ಅವಾಗ ಸಾಧುರು ಇಂಥ ಕೆಲಸ ಮಾಡಿದಕ್ಕಾಗಿ ಮಾತ್ಮರಾಗ್ಯಾರ ಆಗ್ಯಾರ. ಹರಿದಾಡೋ ಮನಸ್ಸಿಗೆ